ಮುಂದಿನ ಪ್ರಶ್ನೆ ಯಾರು ಕೇಳ್ತಾರೆ ನೋಡೋಣ. ವಿಭಾ ವಿ ಆಲೂರ. ಗುರುಜಿ ನಮಸ್ಕಾರ. ನನ್ನ ಪ್ರಶ್ನೆ ಈ ಸಮಾಜಕ್ಕೆ ಮತ್ತು ವೈಯಕ್ತಿಕವಾಗಿ ನಿಮಗೆ ಇದು. ಈ ಜಗತ್ತಲ್ಲಿ ಎಷ್ಟೋ ಜನರಿದ್ದಾರೆ. ಆ ಜಗತ್ತಲ್ಲಿ ಯಾಕೆ ಜಾತಿ 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 ಅಂತ ಎಲ್ಲರೂ ಜನ ಬಡದಾಡ್ ಸಾಯ್ತಾರೆ? ಆ ಜಾತಿ ಇಲ್ಲಂದ್ರೆ ಮನುಷ್ಯರು ಬದುಕಕ್ಕಾಗಲ್ವಾ? ಬೇರೆ ಜಾತಿಯವರು ಬೇರೆ ಒಬ್ಬ ಜಾತಿಯನ್ನು ಮದುವೆ ಆಗ್ಬಾರ್ದ? ಆದ್ರೆ ಯಾಕೆ ಅವ್ರಿಗೆ ಮರ್ಯಾದೆ ಸಿಗೋದಿಲ್ಲ? ಇದು ನನ್ನ ಪ್ರಶ್ನೆ. ಆರತಿಯನ್ನು ಮಾಡೋದಿಲ್ಲ ಅಂತೇಳಿ ಹೇಳ್ತಾರೆ. ಯಾಕೆ ಅದು? ಯಾಕೆ ನೀವು ಅಂಥದ್ದನ್ನು ನೀವು ಯಾವುದೋ ಇದು ಮಾಡ್ತೀರಿ? ಅಂಥ ದುಷ್ಟ ಪದ್ಧತಿಯನ್ನು ತೆಗೆದು ಹಾಕಿ ಎಲ್ಲರೂ ಒಂದೇ ಜಾತಿ, ಮನುಷ್ಯ ಜಾತಿ, ಅದರೊಳಗೂ ನಾವು ನಿಮ್ಮಲ್ಲಿ ಬಂದೇವಂತ ಹೇಳಿದ್ರೆ ನೀವು ನಮ್ಮನ್ನು ಸಂಪೂರ್ಣವಾಗಿ ಅಂಗೀಕರಿಸಬೇಕು. ಆದ್ರೆ ಯಾಕೆ ಅಂಗೀಕರಿಸೋದಿಲ್ಲ? ಇದು ನಿಮಗೂ ಮತ್ತು ಈ ಭ್ರಷ್ಟ ಸಮಾಜಕ್ಕೆ ಇದು ನೀವು ಮೀಡಿಯಾದಿಂದ ಹೇಳ್ರಿ, ಇಡೀ ಜಗತ್ತಿಗೆ ಇದು ಹೊಲಸು ಸಮಾಜಕ್ಕೆ ಹೇಳ್ರಿ ನೀವು. ಬಹಳ ಸಂತೋಷ. ನೀನು ಹೇಳ್ತಕ್ಕಂಥದ್ದು ಬಹಳ ನೋವಿನಿಂದ. ಕೂತ್ಕೊಳ್ಳಮ್ಮ. ಬಹಳ ನೋವಿನಿಂದ ಆ ವ್ಯಕ್ತವನ್ನ ಪಡಿಸ್ಕೊಂಡಿರ್ತಕ್ಕಂಥ ವಿಚಾರ. ಜಾತಿ ಮತ ಭೇದ ಇಲ್ಲ ಅನ್ನೋದು ನಾನು ಮೊದಲಿಂದ ಹೇಳಿದ್ದೀನಿ. ನಾನು ಇದುವರ ತನಕ ನನ್ನ ಕಾರ್ಯಕ್ರಮದಲ್ಲಾಗಲಿ ಹೊರಗಡೆ ಆಗಲಿ ಜಾತಿ ಬಗ್ಗೆ ಹೋರಾಡಿದ್ರೆ ಮೊದಲು ಎದುರು ನಿಂತ್ಕೊಳ್ಳೋನೆ ನಾನು ಅಂತ ನನ್ನ ಕಾರ್ಯಕ್ರಮದಲ್ಲಿ ಎಂದೆಂದಿಗೂ ಹೇಳಿದ್ದೀನಿ. ಒಂದು ಹೇಳ್ತೀನಮ್ಮ, ಹಿಂದಿನ ಕಾಲ ಪದ್ಧತಿಯವರು ಮೊದಲಿಂದ ಹೀಗೆ ಅಂತ ಬಂದ್ಬಿಟ್ಟಿದ್ದಾರೆ. ಕೆಲವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕೊಂಡ್ಬಿಟ್ಟಿದ್ದಾರೆ. ನಮ್ಮ ತಾತ ಹಾಕಿದ ಗೆರೆ ನಾನು ದಾಟಲ್ಲ, ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದ ಪದ್ಧತಿ ನಾನು ಬಿಟ್ಟು ಹೋಗಲ್ಲ, ನನ್ನ ಸಂಸ್ಕಾರಗಳು ನಾನು ಬೆಳಲ್ಲ, ಈ ಥರ ಹಠವಾದಿ ಅಂತಲ್ಲ, ಆ ಒಂದು ಸಂಸ್ಕಾರ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ. ನೀನು ಮದುವೆ ಆಗಿರತಕ್ಕಂಥ ವಿಚಾರ ಏನು ಅಂದರೆ, ಒಂದು ಕ್ರಿಶ್ಚಿಯನ್ನು ಹಿಂದೂನ್ ಮದುವೆ ಆಗಿರೋದು ತಪ್ಪಲ್ಲ. ಆದರೆ ನೀವಿಬ್ಬರು ಲವ್ ಮ್ಯಾರೇಜ್ ಮಾಡಿಕೊಂಡಾಗ ನೀನು ಯಾರು ಅಂತ ಒಳ್ಳೆಯವಳೋ ಕೆಟ್ಟವಳೋ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ. ನಿನ್ನ ಗಂಡ ಒಳ್ಳೆಯವನೋ ಕೆಟ್ಟವನೋ ನಿನ್ನ ಮನೆಯವ್ರಿಗೆ ಗೊತ್ತಿಲ್ಲ. ಮದುವೆ ಆಗಕ್ಕೆ ಮೊದಲು ನಿಮ್ಮಿಬ್ಬರ ಪರಸ್ಪರ ಸಂಬಂಧ ಹೇಗಿದೆಯೋ ಗೊತ್ತಿಲ್ಲ. ಆಗ ಶಾಸ್ತ್ರ ಸಂಪ್ರದಾಯ ಏನು ಹೇಳೋರು, ಫಸ್ಟ್ ಹುಡುಗಿ ಮನೆಯ ಕಡೆ ಬರೋರು ಅಥವಾ ಹುಡುಗನ ಮನೆಯ ಕಡೆ ಅವ್ರ ಮನೆಗೆ ಹೋಗೋದು, ಒಬ್ರಿಗೊಬ್ರು ಮಾತಾಡಿ ಈ ಹುಡುಗಿ ಇಷ್ಟ ನಿನಗೆ ಅಂತ ಹುಡುಗನ್ ತೋರಿಸೋದು, ಹುಡುಗನಿಗೆ ಇಷ್ಟ ಅಂತ ನಮ್ಮ ಸಂಪ್ರದಾಯ ನಮ್ಮ ಪದ್ಧತಿ ಅಂತ ಅವ್ರವ್ರ ಜನಾಂಗ ಅವ್ರವ್ರ ಜಾತಿಯಲ್ಲೇ ಸೇರ್ಲಿ ಅಂತ ಮೊದಲಿಂದ ಮಾಡ್ಕೊಂಡ್ಬಿಡ್ಯಾರೆ. ನಿನಗೋಸ್ಕರ ಆ ರೂಲ್ಸ್ ಬಿಟ್ಟು ಹೆಂಗೆ ಚೇಂಜ್ ಆಗಕ್ಕಾಗತ್ತೆ? ಆದರೆ ಒಂದು, ನೀವುಗಳು ಮದುವೆ ಮಾಡ್ಕೊಂಬಂದಿರ್ತಕ್ಕಂಥ ವಿಚಾರದಲ್ಲಿ ಅವರು ಒಂದು ಸಂಪ್ರದಾಯ ಒಂದು ಸಂಪತ್ತಿ ಅಂತ ಇಟ್ಕೊಂಡಿರ್ತಾರೆ. ಪೂಜೆ ಪುನಸ್ಕಾರ ಅಂದರೆ ಅಟ್ಲೀಸ್ಟ್ ನೀವಿಬ್ರು ಗೊತ್ತಿದ್ದೋ ಗೊತ್ತಿಲ್ದೇನೋ ಮದುವೆ ಆಗ್ಬಿಟ್ಟಿದ್ದೀರ. ನೀವೆಲ್ಲಿ ತಪ್ಪು ಹೋಗ್ತೀರಾ ಅಂದರೆ, ಅವ್ರ ಮನೆ ಸಂಪ್ರದಾಯ ನೀನು ಅರ್ಥ ಮಾಡ್ಕೋಬೇಕು, ಅವನು ನಿಮ್ಮನೆ ಸಂಪ್ರದಾಯ ಅರ್ಥ ಮಾಡ್ಕೋಬೇಕು. ನೀನು ಕ್ರಿಶ್ಚಿಯನ್ ಆದಾಗ ನಿನ್ನ ದೇವಸ್ಥಾನಕ್ಕೆ ಶೂಸ್ ಹಾಕೊಂಡು ಹೋಗ್ಬೋದು, ಆದರೆ ನೀನು ಹಿಂದೂ ಸಂಪ್ರದಾಯಕ್ಕೆ ಬಂದಾಗ ಚೊಪ್ಲಿ ಆಚೆನೇ ಇಡಬೇಕು, ಮನೆಯಲ್ಲಿ ಹಾಕೊಂಡು ಓಡಾಡಬಾರ್ದು. ಅದಕ್ಕೋಸ್ಕರ ಆ ಧರ್ಮನ ಎತ್ತಿಡಿಯಕ್ಕೆ ಅವ್ರು ಮಾಡ್ತಾ ಇರೋದು ತಪ್ಪಲ್ಲ, ಆದರೆ ಜೀವನಾಪೂರ್ತಿ ಟೀಕೆ ಟಪ್ಪಣಿ ಮಾಡೋದು ತಪ್ಪು. ಇವ್ರು ಸರಿ ಹೋಗಲ್ಲ ಅನ್ನೋ ವಿಚಾರ ಅಲ್ಲ. ಅವ್ರಿಗೆ ಹೇಳ್ಕೊಟ್ರೆ, ಅವ್ರ ಮನೆಯವ್ರು ನಿನಗೆ ಹೇಳ್ಕೊಟ್ರೆ ಅಥವಾ ನೀನು ಅವ್ರಿಗೆ ಹೇಳ್ಕೊಟ್ರೆ ಖಂಡಿತವಾಗ್ಲೂ ಸಂಸಾರಗಳು ಒಳ್ಳೇದಾಗಕ್ಕೆ ಅವಕಾಶ ಇದೆ. ಖಂಡಿತ ಮಾಡ್ಬೋದು. ಎಂತೆಂಥದೋ ಚೇಂಜ್ ಮಾಡಿದ್ದೀವಿ. ಒಂದು ಹಾಸ್ಪಿಟ್ಲಲ್ಲಿ ಒಂದು ಮಗುನ ನರ್ಸ್ ತಂದು ಕೊಡ್ತಾಳೆ, ನಿಮ್ಮ ಮಗುರಿ ಅಂತ. ಅವಳ ಮಗುನ ಕತ್ತರಿಸಿ, ಅಂಬ್ಲಿಕಲ್ ಕಾರ್ಡ್ ಕತ್ತರಿಸಿ ಅಲ್ಲಿಂದ ತಗೊಂಬರಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬರೋವಾಗ ಈ ತೊಟ್ಲ ಮಗುನ ಆ ಕಡೆ ಪಕ್ಕದಲ್ಲಿ ಶಿಫ್ಟ್ ಮಾಡಿ ಬೇರೆ ಮಗು ತರ್ಬೋದಾಗಿತ್ತು, ಇದೆ ನಿಮ್ಮ ಮಗು ಅಂತ ನೋಡಿದವ್ರು ಯಾರೋ? ತಾಯಿ ಮಲಗಿರ್ತಾಳೆ ಹಿಂಗೆ, ಅಲ್ಲಿ ಜಾತಿ ಮತ ಬೋರ್ಡ್ ಹಾಕಿರ್ತಾಳೆ, ಇವ್ರದೇ ನಿನ್ನ ಮಗು ಅಥವಾ ಇವರೇ ನಿಮ್ಮ ಅಪ್ಪ ಅಮ್ಮ, ಬೆಳ್ಳಗಿದೆಯೋ ಕಪ್ಪಗಿದೆಯೋ ಗೊತ್ತಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ, ನೋಡಕ್ ಸಾಧ್ಯ ಇಲ್ಲ. ಮಗುನ್ ತೋರಿಸ್ದಾಗ್ಲೇ ಗೊತ್ತಾಗೋದು ಇದು ನಮ್ಮ ಧರ್ಮದಲ್ಲಿ ಹುಟ್ಟಿದ್ದು ಅಂತ. ಆದ್ರೆ ಹೇಳ್ತೀನಿ ಕೇಳಿ, ಯಾವ ಮನುಷ್ಯನೋ ಬೋರ್ಡ್ ಹಾಕೊಂಡು ಬಂದು ಇದು ನಮ್ಮ ಸಂಪ್ರದಾಯ ನಮ್ಮ ಮನುಷ್ಯ ಅಂತ ಹೇಳ್ಕೊಂಡು ಬಂದಿಲ್ಲ, ಅಂದಿಗೂ ನಡೆದಿಲ್ಲ, ಇಂದು ನಡೀಬಾರ್ದು. ಆದ್ರೆ ಒಂದು ಹೇಳ್ತೀನಿ, ಯಾವತ್ತು ಒಂದು ಧರ್ಮಕ್ಕೆ ಬಂದ್ಬಿಟ್ವೋ ಆ ಧರ್ಮದಲ್ಲೇ ಇರಬೇಕು. ಧರ್ಮಶಾಸ್ತ್ರ ಏನು ಹೇಳುತ್ತೆ, ನೀನು ಎಲ್ಲಿ ಉಳಿದಿದ್ಯಾ ಅಡ್ಜಸ್ಟ್ ಮಾಡ್ಕೋ. ಏನ್ ಹೇಳಿದ್ರು? ಆರ್ತಿನ್ ಮಾಡು. ನೀನು ಕಲ್ತ್ಕೋಬೇಕು. ಅಟ್ಲೀಸ್ಟ್ ಗಂಡನ ಮನೆಗೆ ಹೋಗಿದ್ದೀನಿ, ಅವ್ರ ಸಂಪ್ರದಾಯನೆಲ್ಲ ಸರಿಪಡಿಸ್ಕೊಳ್ಳೋಣ. ಸರಿ, ಆರತಿ ಮಾಡು, ನಾನೇನು ಕಳ್ಕೊಳ್ಳೋಂತೇನಿಲ್ಲ. ಒಂದು ಆರತಿ ಮಾಡು, ನಮಸ್ಕಾರ ಮಾಡು,
ಇಲ್ಲ ನೀನು ಅವನ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅವ್ರ ಸಂಸಾರಕ್ಕೆ, ಇಲ್ಲ ಅವನ ಮನೆ ಬಿಟ್ಟು ಬಂದು ನಿನ್ನ ಸಂಸಾರಕ್ಕೆ ಹೊಂದ್ಕೊಂಡು ಬೇರೆ ಕಡೆ ಇರಬೇಕು. ಎರಡರಲ್ಲಿ ಒಂದು ಮಾಡ್ಬೋದೇ ಹೊರತು ಆ ವಿಶೇಷವಾಗಿ ಪದ್ಧತಿ ಆ ಕಾಲದಿಂದ ಮಾಡ್ಕೊಂಡ್ ಬಂದವ್ರನ್ನ ಖಂಡಿತ ಚೇಂಜ್ ಮಾಡೋಕ್ಕಾಗಲ್ಲ, ಒಂದು ದಿವಸದಲ್ಲಿ ಆಗಲ್ಲ. ನಿಮ್ಮನ್ನೆಲ್ಲ ಇಷ್ಟು ತಿದ್ದು ಮಾಡೋಕ್ಕೆ ನನಗೆ 4-5 ವರ್ಷ ಆಯಿತು. ಇನ್ನು ಅಷ್ಟು ವರ್ಷದ ಜನಗಳು ನನ್ನ ಪದ್ಧತಿ ಚೇಂಜ್ ಮಾಡೋಕ್ಕೆ ಇವತ್ತಿಗೂ ಧರ್ಮ ಉಳಿಸ್ಕೊಂಡಿದ್ದೆ ಇಷ್ಟು ಮಾತ್ರ ಉಳಿಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಎಲ್ಲರನ್ನೂ ಸರಿ ಮಾಡೋಕ್ಕೆ ಒಂದು ಕ್ಷಣ ಆಗಲಿ ಒಂದು ನಿಮಿಷ ಆಗಲ್ಲ. ಜೀವನ ಪೂರ್ತಿ ನಾವುಗಳು ಶ್ರಮ ಪಡಬೇಕಾದ್ರೆ ಹಳೆ ಪದ್ಧತಿನ ಈ ಪದ್ಧತಿಗೆ ಚೇಂಜ್ ಆಗ್ಬಿಡಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಯಂಗ್ಸ್ಟರ್ಸ್ ನೀವುಗಳು ಮಾಡೋ ತಪ್ಪೇನು ಅಂದರೆ ಲವ್ 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 ಅಂತೀರ. ಏನು ಲವ್ ಮಾಡಿಬಿಡ್ತೀರಾ ಪಿಂಡ ಅಲ್ಲಿ? ತಂದೆ ತಾಯಿನ ಪ್ರೀತಿಸೋದು ಲವ್ವೇ, ಅದು ಇಂಗ್ಲೀಷಲ್ಲಿ ಒಂದು ಪದ. ತಂದೆ ಮಗಳನ್ನ ಪ್ರೀತಿಸೋದು ಲವ್ವೇನೆ, ತಂದೆ ತಾಯಿ ಇಬ್ರು ಪ್ರೀತಿಸೋದು ಲವ್ವೇನೆ. ಆದರೆ ಇನ್ಫ್ಯಾಕ್ಸಿಯೇಷನ್ ಲವ್ ಇದೆಯಲ್ಲ, 1-2 ನಿಮಿಷ ಅನುಭವಿಸ್ಬಿಡೋಣ ಅಂತ, ಅದು ಕಚಡ ಲವ್. ಅವ್ನು ನಿಜವಾಗ್ಲೂ ಪ್ರೀತಿಸೋದಾದ್ರೆ ತಂದೆ ತಾಯಿಗೆ ಒಪ್ಪಿಸಿ, ಅವ್ರು ಅಕಸ್ಮಾತ್ ಒಪ್ಪದೇ ಇದ್ರು ಬಾಯಿ ಮುಚ್ಕೊಂಡು ಕಿಲೋಮೀಟರ್ ದೂರ ಇರ್ತಾನೆ. ಮದುವೆಗೆ ಮೊದಲೇನೆ ಫಸ್ಟ್ ನೈಟ್ ಮಾಡಲ್ಲ. ಯಾವ ಕಾಲಕ್ಕೂ ಈ ತರ ಸಂಸಾರಗಳನ್ನ ಹಾಳು ಮಾಡಿರ್ತಕ್ಕಂಥವ್ರಿಗೆ ವಿರೋಧ ನಿಂತ್ಕೊಳ್ಳೋನು ನಾನು. ಅದಕ್ಕೆ ಗೌರವ ಘನತೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕು. ಅದಕ್ಕೇನು ಹೇಳ್ತೀವಿ, ಸಂಪ್ರದಾಯಗಳು ಹೊಂದ್ಕೋಬೇಕು, ಸಂಸ್ಕಾರಗಳು ಹೊಂದ್ಕೋಬೇಕು. ಹಿಂದೂ ಧರ್ಮದಲ್ಲೇ ಅವನಿಗೆ ಕೊಟ್ರೆ ಇವನಿಗೆ ಕೊಟ್ರೆ ಹಿಂದೆ ಮುಂದೆ ನೋಡೋರಿಗೆ, ಬೇರೆ ಕ್ಯಾಸ್ಟ್ ಅಂದ್ರೆ ಕ್ರಿಶ್ಚಿಯಾನಿಟಿಗೂ ಮುಸ್ಲಿಮ್ಟಿಗೂ ಕೊಟ್ಬೇಕಾದ್ರೆ ಎಷ್ಟು ವ್ಯತ್ಯಾಸಗಳಾಗ್ಬಿಡತ್ತೆ, ಘರ್ಷಣೆಗಳು ನಡೆಯುತ್ತೆ. ಆದರೆ ಇವತ್ತಿಗೂ ಏನು ಹೇಳ್ತೀನಿ, ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಧರ್ಮದ ಬಗ್ಗೆ ಖಂಡಿತವಾಗ್ಲೂ ಬೇಜಾರಿಲ್ಲ. ಧರ್ಮದ ರೀತಿ ನಡೆದ್ರೆ ಮಾತ್ರ. ಅಧರ್ಮ ನಡೆದ್ರೆ ಯಾವ ಧರ್ಮ ಆದ್ರೂ ಒಂದೇ ರೂಲ್ಸ್ ಅಂಡ್ ಒಂದೇ ರೆಗ್ಯುಲೇಷನ್ಸ್. ನಿಮ್ಮ ಕಡೆ ಏನಾದರೂ ಆ ಥರ ತಪ್ಪಾಗಿದ್ರೆ ನೀನು ಅದನ್ನ ತಲೆಗೆ ಹಾಕೊಂಡು 1 ಸಲ 2 ಸಲ 3 ಸಲ ಕ್ಷಮಿಸು. 4ನೇ ಸಲ ಅದನ್ನ ಹೇಳ್ಕೊಂಡು ಅವ್ರ ಕಡೆ ಪದ್ಧತಿಗೆ ವಾಳಕ್ಕೆ ಅವಕಾಶ ಮಾಡು. ಹಾಗೂ ಸರಿ ಹೋಗಿಲ್ವಾ, ಯಜಮಾನ್ರಿಗೆ ಒಂದು ಮಾತಿಗೆ ಇದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ಕೊಂತೇಳಿ ನೀನು ನಿನ್ನ ಗಂಡ ಸಪರೇಟ್ ಆಗಿರ್ತಕ್ಕಂಥ ಅವಕಾಶ ಮಾಡ್ಕೊಳ್ಳಿ. ಯಾವತ್ತು ಸಂಸಾರಗಳನ್ನ ಬೇರೆ ಮಾಡೋ ಅವಕಾಶ ನಾನು ಇದುವರೆ ತನಕ ಮಾಡಿಲ್ಲ, ಇನ್ನೂ ಸೇರಿ ಅಂತ ಹೇಳ್ತೀನಿ ಹೊರತು ಬೇರೆ ಪಡ್ಸಕ್ಕೆ ಹೋಗಲ್ಲ. ಆದರೆ ತಪ್ಪು ಮಾಡಿರ್ತಕ್ಕಂಥ ಲವ್ ಮಾಡ್ತಕ್ಕಂಥವ್ರು ನಿಮ್ಮ ಜಾತಕದಲ್ಲಿ ನೀನೇನು ಹೇಳಿದೆ ಚೆನ್ನಾಗೇ ಇದೀವಿ ಹಿಂದೆ, ಎಲ್ಲಿ ಗೊತ್ತಾ, 100 ಲವ್ ಮಾಡಿದವರು ಓನ್ಲಿ 5% ಚೆನ್ನಾಗಿರೋರು, ಇನ್ನು ಮಿಕ್ಕಿದವರೆಲ್ಲ ಕುಲ್ಗೆಟ್ಟು ಹೋದವರು. ಇವತ್ತಿನ ದಿವಸ ಹೈಕೋರ್ಟಲ್ಲಿ ನಾನು ಹೇಳ್ತೀನಿ, ಜಡ್ಜ್ ಒಬ್ರು ಬಂದಿದ್ರು, 6,22,000 ಕೇಸು ಬರ್ರಿ ಡೈವರ್ಸೇ ಟೇಬಲ್ ಮೇಲೆ ಇದೆಯಾ ಸರ್, ನಾನು ಏನ್ ಮಾಡ್ಲಿ ಗುರುಗಳೇ, ಯಾವತ್ತು ಸರಿ ಮಾಡೋದು ಅಂತಾರೆ. ಜೀವನದಲ್ಲಿ ಅರ್ಥ ಮಾಡಿಕೊಂಡು ಲವ್ ಅನ್ನೋ ಅರ್ಥಕ್ಕೆ ಸಾಧನೆ ಅನ್ನೋದು, ಅವನು ಯಾವತ್ತಾದ್ರೂ ನಿಜವಾದ ಗಂಡಸಾಗಿದ್ರೆ ಅವರು ಮಾವ ಒಪ್ಸೋವರೆಗೂ ನಾನು ಜೀವಮಾನದಲ್ಲಿ ಹುಡುಗಿ ಪಡಿತೀನಿ ಅನ್ನೋ ಹಠ ಇದ್ರೆ ಖಂಡಿತ ಒಪ್ಕೋಬಹುದು. ಮನೆ ಹಳೆಯನಾಗಿ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡು ಒಳ್ಳೆ ಯಾವ ಕಾಲಕ್ಕೂ ಎಂಜಲ್ ನಾಯಿ ತರ ಬಿದ್ದಿದ್ರೆ ನಾಳೆ ದಿವಸ ಅವಳು ಹೇಳ್ತಾಳೆ, ಏನಂತಾಳೆ, ಅಯ್ಯೋ ಸುಮ್ಮನೆ ಕೂತ್ಕೊಳ್ರಿ, ನಮ್ಮ ಮಾವ ನಮ್ಮ ಅಪ್ಪ ಎಷ್ಟು ದುಡ್ಡು ಕೊಟ್ಟಿಲ್ಲ ನಿನಗೆ, ಫ್ಯಾಕ್ಟ್ರಿ ರಬ್ಬರ್ ಕೊಟ್ಟಿದ್ದಾನೆ, ಬಿದ್ದರೆ ಇಲ್ಲೇ ಅಂತಾನೆ. ಅದಕ್ಕೋಸ್ಕರ ಅಂಥದ್ದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಗಂಡ್ಸಾಗೇ ಇರಿ, ಹೆಣ್ಣಿಗೆ ಹೆಣ್ಣಾಗೇ ಇರ್ತಕ್ಕಂಥದ್ದು. ಅವಳಿಗೆ ಎಷ್ಟು ಶಾನಶೀಲೆ ಇದೆಯೋ, ಗಂಡು ಯಾವತ್ತು ಹೆಣ್ಣಾಗಕ್ಕೆ ಕೆಳಮಟ್ಟಕ್ಕೆ ಬರಬಾರ್ದು. ಹೆಣ್ಣಿಗೆ ಗೌರವ ಕೊಡಬೇಕು, ಗಂಡಿಗೆ ಗೌರವ ಕೊಡಬೇಕು. ಹಳೆಬರ್ನ ಹೊಸ ಸಂಪ್ರದಾಯ ತಗೊಂಬ ಅನ್ನೋದು ತಪ್ಪು.